ವೀಕ್ಷಕರೇ, ಮೇಷ ಲಗ್ನದವರಿಗೆ ವಿಶೇಷವಾಗಿರತಕ್ಕಂತ ವಿಡಿಯೋ, ಬಹುಮುಖ್ಯವಾಗಿರತಕ್ಕಂತ ವಿಡಿಯೋ. ಬಹಳ ದಿನಗಳಿಂದ ಒಂದು ಪ್ರಶ್ನೆ ಇರುತ್ತೆ, ನನಗೆ ಧನಯೋಗನಾದ್ರೂ ಇದೆಯಾ ಇಲ್ವಾ, ಧನಯೋಗ ಇರೋದಕ್ಕೆ ಇಂಥ ಫಲಗಳು ಸಿಗ್ತಾ ಇದೆಯಾ, ಅಥವಾ ಧನಯೋಗ ಇಲ್ಲದೆ ಇರೋದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆಯಾ, ಅಥವಾ ಧನಯೋಗನಾದ್ರೂ ಇರುವಂತದ್ದಾದ್ರೂ ಯಾವ ರೀತಿಯಲ್ಲಿ ಇರುತ್ತೆ. ಇವತ್ತು ಕ್ಲಾರಿಟಿ ಆಗ್ಬಿಡ್ಲಿ. ನಿಮ್ಮ ಒಂದು ಜಾತಕದ ಪ್ರಕಾರ ನಿಮಗೆ ಧನಯೋಗ ಇದೆಯಾ ಇಲ್ಲೋ ಅನ್ನುವಂತ ತುಂಬಾ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಆಗ್ತದೆ. ಹಾಗಾಗಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ. ಕೊನೆ ತನಕ ನೋಡ್ಬೇಕು ಮಾತ್ರ, ಅಂದಾಗ ಮಾತ್ರ ನಿಮಗೆ ವಿಡಿಯೋ ಬಗ್ಗೆ ಪೂರ್ತಿ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮೇಷ ಲಗ್ನದಲ್ಲಿ ಧನಯೋಗ, ಮೇಷ ಲಗ್ನದವರಿಗೆ ಧನಯೋಗ ಅಂತಂದ್ರೆ ನೋಡಿ, ಈ ಮೇಷ ಲಗ್ನದ ಜಾತಕರಿಗೆ ಧನಪ್ರದಾಯಕ ಗ್ರಹ ಯಾರು ಅಂತಂದ್ರೆ ಶುಕ್ರ. ಇನ್ನು ಧನಾಧಿಪತಿ ಶುಕ್ರನ ಶುಭಾಶುಭ ಸ್ಥಿತಿಯಿಂದ ಧನಭಾವಕ್ಕೆ ಸಂಬಂಧ ಹೊಂದತಕ್ಕಂತಹ ಗ್ರಹಗಳ ಸ್ಥಿತಿ ಹಾಗೂ ಸಂಯೋಗ, ಶುಕ್ರ ಹಾಗೂ ಧನಭಾವದ ಮೇಲಿನ ಗ್ರಹಗಳ ದೃಷ್ಟಿ ಸಂಬಂಧಿಸಿದಂತಹ ಈ ಜಾತಕರ ಆರ್ಥಿಕ ಸ್ಥಿತಿ, ಆದಾಯದ ಮೂಲ ಹಾಗೂ ಚರಾಚರ ಸಂಪತ್ತಿನ ಕುರಿತು ತಿಳಿಯಬಹುದು. ಅಲ್ಲದೆ ಪಂಚಮಾಧಿಪತಿ ಸೂರ್ಯ, ಭಾಗ್ಯಾಧಿಪತಿ ಗುರು, ಲಗ್ನಾಧಿಪತಿ ಶನಿ ಹಾಗೂ ಲಗ್ನಾಧಿಪತಿ ಅನುಕೂಲಕರವಾಗಿರತಕ್ಕಂತ ಸ್ಥಿತಿಯಿಂದ ಮೇಷ ಲಗ್ನದ ಜಾತಕರ ಧನ, ಐಶ್ವರ್ಯ, ವೈಭವಾದಿಗಳಲ್ಲಿ ವೃದ್ಧಿಯಾಗುವಂಥದ್ದು, ಇದನ್ನ ಗಮನಿಸಬೇಕಾಗತ್ತೆ. ಇನ್ನು ಮೇಷ ಲಗ್ನದಲ್ಲಿ ಶನಿ, ಬುಧ, ಶುಕ್ರರು ಅಶುಭ ಫಲ ಪ್ರದಾನಿಸ್ತಕ್ಕಂಥದ್ದು, ಬುಧ ಪರಮ ಪಾಪಿಯಾಗಿರ್ತಕ್ಕಂಥದ್ದು, ಗುರು ಸೂರ್ಯರು ಶುಭ ಫಲದಾಯಕರಾಗಿರ್ತಕ್ಕಂಥದ್ದು, ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು. ಅಶುಭ ಯೋಗದ ಸಂಯೋಗದಲ್ಲಿ ಗುರು ನಿಶ್ಚಿತವಾಗಿಯೂ ಅಶುಭ ಫಲಗಳನ್ನ ಪ್ರದಾನಿಸ್ತಕ್ಕಂಥದ್ದು. ಇನ್ನು ಶುಕ್ರ ಮಾರಕ ಭಾವದ ಅಧಿಪತಿಯಾಗಿಯೂ ಕೂಡ ಘಾತಕನಾಗೋದಿಲ್ಲ, ಆದ್ರೆ ಅರಿಷ್ಟ ಫಲದಾಯಕನಾಗಿರ್ತಾನೆ. ಇನ್ನು ಶನಿ ಮೊದಲಾದ ಪಾಪ ಗ್ರಹರು ಈ ಲಗ್ನಕ್ಕೆ ಘಾತಕರಾಗಿರ್ತಾರೆ. ಮಂಗಳನು ಲಗ್ನಾಧಿಪತಿ, ಅಷ್ಟಮಾಧಿಪತಿಯೂ ಕೂಡ ಲಗ್ನಾಧಿಪತಿಯಾಗುವ ಕಾರಣ ಅಶುಭ ಫಲಗಳನ್ನ ಪ್ರದಾನಿಸುವುದಿಲ್ಲ. ಇನ್ನು ಮಂಗಳ ಸ್ವಗ್ರಹಿಯಾಗಿರ್ತಕ್ಕಂಥದ್ದು, ಉತ್ತಮ ಫಲ ಪ್ರದಾನಿಸ್ತಕ್ಕಂಥದ್ದು, ಇದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ನಿಮಗೆ ವಿಶೇಷವಾಗಿ ಲಕ್ಷ್ಮೀ ಯೋಗ ಇದೆಯಾ ಅನ್ನೋದಕ್ಕೆ ನೋಡಿ, ಶನಿ ನವಮದಲ್ಲಿ, ಗುರು ಸಪ್ತಮದಲ್ಲಿ, ಶುಕ್ರ ಪಂಚಮದಲ್ಲಿ, ಸೂರ್ಯ ತೃತೀಯದಲ್ಲಿದ್ರೆ ಲಕ್ಷ್ಮೀ ಯೋಗ ಆಗುವಂಥದ್ದು, ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಿಮಗೆ ಸರಳವಾಗಿ ತಿಳಿಸುವಂತ ಪ್ರಯತ್ನ ನೋಡೋದಾದ್ರೆ ನೋಡಿ, ಗುರು ಕಟಕ ಅಥವಾ ಧನಸ್ಸು ರಾಶಿಯಲ್ಲಿದ್ರೆ ನೋಡಿ, ಜಾತಕನು ಅಲ್ಪ ಪ್ರಯತ್ನದಲ್ಲಿಯೇ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು ಅಪಾರ ಧನ ಸಂಪಾದಿಸ್ತಕ್ಕಂಥದ್ದು, ಅಪಾರ ಪ್ರಮಾಣದಲ್ಲಿ ಧನದ ವಿಷಯದಲ್ಲಿ ಜಾತಕರು ಭಾಗ್ಯಶಾಲಿ ಆಗ್ತಾನೆ. ಈ ಮೇಷರಾಶಿ, ಮೇಷ ಲಗ್ನದ ಜಾತಕರು ತುಂಬಾ ಇಂತಹ ಒಂದು ಫಲಗಳನ್ನ ಪಡ್ಕೋತಾರೆ. ಇನ್ನು ಶುಕ್ರನು ವೃಷಭ, ತುಲಾ ಅಥವಾ ಮೀನ ರಾಶಿಯವನಾಗಿದ್ರೆ ಜಾತಕನು ಧನವಂತ, ಈತನನ್ನು ಲಕ್ಷ್ಮಿ ಎಂದು ತೊರೆಯುವುದಿಲ್ಲ. ಯಾಕಂತಂದ್ರೆ ಇಂತಹ ಒಂದು ಜಾತಕರಿಗೆ ಲಕ್ಷ್ಮಿ ಸದಾ ಜೊತೆಯಲ್ಲಿರ್ತಾನೆ, ಧನವಂತನಾಗ್ತಾನೆ. ಇದು ನೀವು ಗಮನಿಸಬೇಕು, ನಿಮ್ಮ ಜಾತಕವನ್ನ ಪರಿಶೀಲಿಸ್ಕೋಬೇಕು. ಮಂಗಳ ಶುಕ್ರರು ಪರಸ್ಪರ ಪರಿವರ್ತನಾ ಯೋಗ ನಿರ್ಮಿಸಿ ಸ್ಥಿತರಿದ್ದರೆ, ಮಂಗಳ ವೃಷಭ ಅಥವಾ ತುಲಾ ರಾಶಿಯಲ್ಲಿ ಹಾಗೂ ಶುಕ್ರನು ಮೇಷ ರಾಶಿಯಲ್ಲಿದ್ದರೆ ಜಾತಕನು ತನ್ನ ಸ್ವಂತ ಪುರುಷಾರ್ಥ ಹಾಗೂ ಪರಮಾರ್ಥದಿಂದ, ಪರಾಕ್ರಮದಿಂದ ಧನವಂತನಾಗ್ತಕ್ಕಂಥದ್ದು, ಧನ ಪ್ರಾಪ್ತಿ ಯೋಗಗಳು ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗತ್ತೆ. ಇನ್ನು ಶುಕ್ರ ಹಾಗೂ ಶನಿ ಪರಸ್ಪರ ಭಾವ ಪರಿವರ್ತನಾ ಯೋಗ ನಿರ್ಮಿಸಿ ಸ್ಥಿತರಿದ್ದರೆ, ಅಂದ್ರೆ ಶುಕ್ರನ ಭಾವದಲ್ಲಿ ಶನಿ ಹಾಗೂ ಶನಿಯ ಭಾವದಲ್ಲಿ ಶುಕ್ರ ಸ್ಥಿತರಿದ್ದರೆ ಜಾತಕನು ಮಹಾಭಾಗ್ಯಶಾಲಿಯಾಗುವಂಥದ್ದು, ಜೀವನದಲ್ಲಿ ಅಪಾರ ಧನವನ್ನ ಸಂಪಾದಿಸ್ತಕ್ಕಂಥದ್ದು, ಹಣಕಾಸಿನಲ್ಲಿ ಬಹಳಷ್ಟು ಅನುಕೂಲತೆಗಳಾಗುವಂಥದ್ದನ್ನ ನೀವಿಲ್ಲಿ ಗಮನಿಸಬೇಕಾಗ್ತಕ್ಕಂಥದ್ದು. ಇನ್ನು ನಿಮಗೆ ಸರಳವಾಗಿ ಇನ್ನೂ ಅದ್ಭುತವಾದ ವಿಚಾರಗಳು ತಿಳಿಸೋದಿದೆ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ
ನಿಮಗೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ಈಗ ವಿಡಿಯೋ ಈಗ ಪ್ರಾರಂಭ ಆಗಿದೆ. ವಿಡಿಯೋದ ಮಾಹಿತಿಗಳು ಒಂದೊಂದಾಗಿ ಈಗ ನೋಡುತ್ತಾ ಹೋಗ್ಬೇಕು ನೀವು. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮೇಷ ಲಗ್ನದವರಿಗೆ ನೋಡಿ, ಲಗ್ನದಲ್ಲಿ ಚಂದ್ರನು ಮಂಗಳನೊಡನೆ ಸ್ಥಿತನಿದ್ದು ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಶನಿ ಇದ್ದರೆ, ಅಂದ್ರೆ ಜಾತಕನು 28 ರಿಂದ 32 ವರ್ಷದ ವಯಸ್ಸಿನಲ್ಲಿ ಧನ ಸಂಪಾದಿಸ್ತಾನೆ ಮತ್ತು ಕೆಸರಿನಲ್ಲಿಯ ಕಮಲದಂತೆ ಬಡ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ, ಅನೇಕ ಕಷ್ಟದಲ್ಲಿದ್ರೂ ಕೂಡ ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಶಕ್ತಿಯಾಗಿ, ದೊಡ್ಡ ಸಾಧನವನ್ನಾಗಿ ನಿಧಾನವಾಗಿ ಅಪಾರ ಪ್ರಮಾಣದ ಧನ ಸಂಪತ್ತನ್ನ ಮಾಡತಕ್ಕಂತ ಸಾಧ್ಯತೆಗಳು ಬರುತ್ತೆ. ನೋಡಿ, ಲಗ್ನದಲ್ಲಿ ಚಂದ್ರನು ಮಂಗಳನೊಡನೆ ಸ್ಥಿತನಿದ್ದು ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಶನಿ ಇದ್ರೆ ಇಂಥ ಒಂದು ಫಲ ಸಿಗ್ತಾ ಇರ್ತಕ್ಕಂಥದ್ದು ಜಾತಕರಿಗೆ. ಇನ್ನು ಸಿಂಹ ರಾಶಿಯ ಸೂರ್ಯ ಪಂಚಮ ಭಾವದಲ್ಲಿದ್ದು ಸ್ವಗ್ರಹ ಅಭಿಲಾಷಿ ಕುಂಭರಾಶಿಯ ಗುರು ಲಾಭ ಭಾವದಲ್ಲಿದ್ದರೆ ಜಾತಕನು ಅಪಾರ ಶ್ರೀಮಂತನಾಗ್ತಾನೆ, ಧನವಂತನಾಗ್ತಾನೆ. ಇಂತಹ ಜಾತಕನು ಒಂದು ಅಗ್ರಗಣ್ಯ ವ್ಯಕ್ತಿಯಾಗಿ ಮೆರೆಯುವಂಥದ್ದು. ಇನ್ನು ಮಂಗಳ ಪ್ಲಸ್ ಶನಿ ಪ್ಲಸ್ ಶುಕ್ರ ಪ್ಲಸ್ ಬುಧ, ಈ ನಾಲ್ವರ ಸಂಯೋಗವಿದ್ದರೆ ಜಾತಕನು ಅಪಾರ ಧನವಂತನಾಗುವಂಥದ್ದನ್ನ ಗಮನಿಸಬೇಕಾಗತ್ತೆ. ಇನ್ನು ಸಿಂಹ ರಾಶಿಯ ಸೂರ್ಯ ಪಂಚಮ ಭಾವದಲ್ಲಿದ್ದು ಲಾಭ ಭಾವದಲ್ಲಿ ಶನಿ, ಚಂದ್ರ, ಗುರು ಇವರಲ್ಲಿ ಯಾರಾದರೂ ಒಬ್ಬರು ಸ್ಥಿತರಿದ್ದರೆ ಜಾತಕನು ಮಹಾಲಕ್ಷ್ಮಿಯ ಪುತ್ರನಾಗಿ ಅಪಾರ ಸಂಪತ್ತು ಐಶ್ವರ್ಯವಂತರಾಗಿ ಭೋಗಿಸುವಂಥದ್ದು. ಇದೆಲ್ಲ ನೋಡಿ ಎಷ್ಟೊಂದು ಅದ್ಭುತವಾದ ಫಲಗಳು ಸಿಗುತ್ತೆ. ಜೊತೆಗೆ ಮಂಗಳನು ಸೂರ್ಯ, ಶುಕ್ರ ಹಾಗೂ ಚಂದ್ರನೊಡನೆ ಸಂಯುಕ್ತ ಅಥವಾ ದೃಷ್ಟಿಯುತನಾಗಿದ್ದರೆ ಜಾತಕನು ಮಹಾಧನವಂತನಾಗಿ ಅಖಂಡ ಐಶ್ವರ್ಯವನ್ನ ಭೋಗಿಸ್ತಕ್ಕಂಥದ್ದು ಅದ್ಭುತವಾದ ಫಲ. ಇನ್ನು ಮಂಗಳನು ಮಕರ ಅಥವಾ ಕುಂಭ ರಾಶಿಯಲ್ಲಿದ್ದು ಶನಿಯು ಲಗ್ನ ಅಂದ್ರೆ ಮೇಷರಾಶಿ ಎಲ್ಲಿದ್ದರೆ ಜಾತಕರು ತನ್ನ 33ನೇ ವಯಸ್ಸಿನಲ್ಲಿ ಲಕ್ಷಗಟ್ಟಲೆ ಧನ ಸಂಪಾದಿಸ್ತಕ್ಕಂಥದ್ದು, ಶತ್ರುಗಳನ್ನ ನಿವಾರಿಸುತ್ತಾ ಧನದ ಭೋಗ ಮಾಡ್ತಕ್ಕಂಥದ್ದು. ಇಂತಹ ಜಾತಕನಿಗೆ ಜೀವನದಲ್ಲಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗುವಂತಹ ಯೋಗವಿದೆ ಎನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮಂಗಳ, ಶುಕ್ರ, ಗುರು ಹಾಗೂ ಶನಿ ಇವರು ತಮ್ಮ ಉಚ್ಚ ರಾಶಿ ಹಾಗೂ ಸ್ವರಾಶಿಗಳಲ್ಲಿದ್ದರೆ ಜಾತಕನು ಕೋಟ್ಯಾಧಿಪತಿ ಆಗುವಂಥದ್ದು, ಅಪಾರ ಧನ ಸಂಪತ್ತನ್ನ ಸಂಪಾದಿಸ್ತಾನೆ. ಮಂಗಳನೊಡನೆ ಬುಧ, ಶುಕ್ರ, ಶನಿ ಸ್ಥಿತನಿದ್ದರೆ ಜಾತಕ ಕೋಟ್ಯಾಧಿಪತಿ ಆಗ್ತಾನೆ. ನೋಡಿ, ಧನಾಧಿಪತಿ ಶುಕ್ರನು ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿದ್ದರೆ ಧನಹೀನ ಯೋಗ ಉತ್ಪತ್ತಿ ಆಗುತ್ತೆ. ನೋಡಿ, ಇದರಿಂದ ಏನು ಫಲ ಸಿಗುತ್ತೆ ಅಂದ್ರೆ ಧನ ಉಳಿಯೋದಿಲ್ಲ,
ಧನ ಸ್ಥಿರವಾಗಿ ನಿಲ್ಲಲ್ಲ, ಸದಾ ಧನದ ಅಭಾವವಿರತಕ್ಕಂಥದ್ದು, ಧನದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು. ಈ ಯೋಗದ ಶಾಂತಿಗಾಗಿ ಶುಕ್ರ ಯಂತ್ರ ಧರಿಸಬೇಕಾಗತ್ತೆ, ಇದನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ಜೊತೆಗೆ ಅಷ್ಟಮ ಭಾವದಲ್ಲಿ ಶುಕ್ರನಿದ್ದು ಸೂರ್ಯ ಲಗ್ನವನ್ನ ದೃಷ್ಟಿಸುತ್ತಿದ್ದರೆ ಇಂತಹ ಜಾತಕನಿಗೆ ಭೂಮಿಯಲ್ಲಿ ಹುದುಗಿಸಿಟ್ಟ ಧನ ಪ್ರಾಪ್ತಿಯಾಗುವಂಥದ್ದು, ಅಥವಾ ಲಾಟರಿಯ ಮೂಲಕ ಆಕಸ್ಮಿಕವಾಗಿ ಯಾವುದೋ ಒಂದು ರೂಪಾಂತರದಿಂದ ಧನ ಯೋಗ ಉತ್ಪತ್ತಿ ಆಗುವಂಥದ್ದು. ಇನ್ನು ದಶಮ ಭಾವದಲ್ಲಿ ಮಂಗಳ, ಪಂಚಮ ಭಾವದಲ್ಲಿ ಭಾಗ್ಯಾಧಿಪತಿ ಸ್ಥಿತನಿದ್ದರೆ ಜಾತಕನು ಅಪಾರ ಧನ ಸಂಪತ್ತನ್ನು ಮಾಡ್ತಾನೆ. ಸೂರ್ಯ ಸ್ವಕ್ಷೇತ್ರಿಯಾಗಿದ್ದು ಏಕಾದಶ ಭಾವದಲ್ಲಿ ಗುರು ಚಂದ್ರರ ಸಂಯೋಗವಿದ್ದರೆ ಜಾತಕನು ಲಕ್ಷ್ಮೀ ಪುತ್ರನಾಗ್ತಕ್ಕಂಥದ್ದು. ಇನ್ನು ಚಂದ್ರನಿಂದ ಪ್ರಥಮ, ಚತುರ್ಥ, ಸಪ್ತಮ ಅಥವಾ ದಶಮ ಭಾವದಲ್ಲಿ ಗುರು ಸ್ಥಿತನಿದ್ದರೆ ಜಾತಕನು ಬಹಳಷ್ಟು ಜಮೀನ್ದಾರನಾಗ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ಜೊತೆಗೆ ಬಹಳಷ್ಟು ಜಮೀನನ್ನು ಸಂಪಾದಿಸ್ತಾನೆ. ಪಂಚಮ ಅಥವಾ ನವಮ ಭಾವದಲ್ಲಿ ಲಗ್ನಾಧಿಪತಿ ಏಕಾದಶ ಭಾವನದಲ್ಲಿ ಶುಕ್ರನಿದ್ದು ದ್ವಿತೀಯಾಧಿಪತಿಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಲಕ್ಷ್ಮಿ ಯೋಗವಾಗುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೇಷರಾಶಿಸ್ಥ ಶುಕ್ರನಿದ್ದು ಸಕಲ ಗ್ರಹಗಳ ಆತನನ್ನ ದೃಷ್ಟಿಸುತ್ತಿದ್ದರೆ ಗಜಪತಿ ಯೋಗ ಪ್ರಾಪ್ತಿ ಆಗುವಂಥದ್ದು. ಇಂಥ ಜಾತಕನು ಮಹಾಪರಾಕ್ರಮಿ, ಧನವಂತ, ಗುಣವಂತ, ಹಣವಂತ, ಪ್ರಭಾವಶಾಲಿ ಆಗುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಚಂದ್ರ ಮಂಗಳರ ಯೋಗವಿದ್ದು ಚತುರ್ಥ ಭಾವದಲ್ಲಿ ಲಗ್ನಾಧಿಪತಿ, ಧನಾಧಿಪತಿ ಹಾಗೂ ಶುಭ ಭಾವದಲ್ಲಿ ಚತುರ್ಥಾಧಿಪತಿ ಸ್ಥಿರನಿದ್ದರೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗುತ್ತೆ ಅಂತ ತಿಳ್ಕೊಬೇಕಾಗ್ತದೆ. ಇನ್ನು ದ್ವಿತೀಯಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ, ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿ ಅಥವಾ ದ್ವಿತೀಯಾಧಿಪತಿ ಏಕಾದಶ ಭಾವದಲ್ಲಿ, ಏಕದಶಾಧಿಪತಿ ದ್ವಿತೀಯ ಭಾವದಲ್ಲಿ ಅಥವಾ ಪಂಚಮಾಧಿಪತಿ ಪಂಚಮ ಭಾವದಲ್ಲಿ, ನವಮಾಧಿಪತಿ ನವಮ ಭಾವದಲ್ಲಿ ಸ್ಥಿತನಿದ್ದರೆ ವಿಶೇಷ ಧನ ಪ್ರಾಪ್ತಿ ಯೋಗವಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಚಂದ್ರನಿಂದ ತೃತೀಯ, ಷಷ್ಠ, ದಶಮ, ಏಕಾದಶ ಭಾವದಲ್ಲಿ ಶುಭ ಗ್ರಹಗಳಿದ್ದರೆ ವಸುಮತಿ ಯೋಗ ಪ್ರಾಪ್ತಿ ಆಗುವಂಥದ್ದು. ಈ ಯೋಗವಿರುವಂತಹ ಜಾತಕನು ತಾರುಣ್ಯ ವ್ಯವಸ್ಥೆಯಲ್ಲಿಯೇ ಬಹಳಷ್ಟು ಅಪಾರ ಪ್ರಮಾಣದ ಧನ ಸಂಪತ್ತನ್ನ ಸಂಪಾದಿಸುವಂತಹ ಸಾಧ್ಯತೆಗಳಿರುತ್ತೆ. ಮಂಗಳನು ಮೇಷ ಅಥವಾ ಮಕರ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ರುಚಕ ಯೋಗ ಪ್ರಾಪ್ತಿ ಆಗತ್ತೆ. ಇಂತಹ ಜಾತಕನು ರಾಜ ಸಮಾನ ಐಶ್ವರ್ಯ ಭೋಗಿಸುವಂಥದ್ದು, ರಾಜಂತರ ಜೀವನ ಮಾಡ್ತಾರೆ. ಅಪಾರ ಪ್ರಮಾಣದ ಭೂಮಿ, ಸಂಪತ್ತು, ಧನ ಅಧಿಪತಿ ಆಗ್ತಕ್ಕಂತಹ ಸಾಧ್ಯತೆಗಳು ಇಂತಹ ಯೋಗವಿದ್ರೆ ಆಗತ್ತೆ. ಇನ್ನು ಸುಖಾಧಿಪತಿ ಚಂದ್ರ, ಲಾಭಾಧಿಪತಿ ಶನಿ ನವಮ ಭಾವದಲ್ಲಿ ಸ್ಥಿತರಿದ್ದು ನವಮ ಭಾವ ಮಂಗಳ ನಿಂದ ದೃಷ್ಟಿತನಾಗಿದ್ದರೆ ಇಂತಹ ಜಾತಕನಿಗೆ ಅನಾಯಾಸವಾಗಿ ಗುಪ್ತ ಧನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಗುರು ಚಂದ್ರರ ಸಂಯೋಗದಲ್ಲಿ ವೃಷಭ, ಕಟಕ, ಸಿಂಹ ಅಥವಾ ಧನಸ್ಸು ರಾಶಿ ಎಲ್ಲಾಗಿದ್ರೆ ಗಜಕೇಸರಿ ಯೋಗ ಉತ್ಪತ್ತಿ ಆಗುತ್ತೆ. ಈ ಯೋಗವಿರತಕ್ಕಂಥ ಜಾತಕನಿಗೆ ಅನಾಯಾಸವಾಗಿ ಉತ್ತಮವಾಗಿರತಕ್ಕಂಥ ಧನ ಪ್ರಾಪ್ತಿ ಆಗುವಂಥದ್ದು. ಇಂತಹ ಜಾತಕನಿಗೆ ಲಾಟರಿ ಅಥವಾ ಷೇರು ಅಥವಾ ಅನ್ಯ ವ್ಯಾಪಾರದ ಮೂಲಗಳಿಂದ ಅಕಲ್ಪಿತ ಧನ ಪ್ರಾಪ್ತಿ ಆಗುವಂಥದ್ದು, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಹ ಮೂಲಗಳಿಂದ ಧನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಗಜಕೇಸರಿ ಯೋಗದಲ್ಲಿ ಆಗತಕ್ಕಂಥದ್ದು. ಇನ್ನು ಧನಾಧಿಪತಿ ಶುಕ್ರ ಅಷ್ಟಮ ಭಾವದಲ್ಲಿ ಹಾಗೂ ಅಷ್ಟಮಾಧಿಪತಿ ಮಂಗಳ ಧನಭಾವದಲ್ಲಿ ಪರಸ್ಪರ ಪರಿವರ್ತನಾ ಯೋಗ ನಿರ್ಮಿಸಿ ಸ್ಥಿತರಿದ್ದರೆ ಇಂತಹ ಜಾತಕನು ದುರ್ಮಾರ್ಗದ ಮೂಲಕ ಧನ ಸಂಪಾದಿಸ್ತಾನೆ. ಈತನು ಈ ಇಸ್ಪಿಟು, ಜೂಜು, ಮಟಕ, ಕುದುರೆ ರೇಸು, ಈ ಕಳ್ಳ ಸಾಗಾಣಿಕೆಯಂತಹ ಅನೈತಿಕ ಮಾರ್ಗಗಳಿಂದ ಧನ ಸಂಪಾದನೆ ಮಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ತೃತೀಯಾಧಿಪತಿ ಬುಧ ಲಾಭ ಭಾವದಲ್ಲಿ ಹಾಗೂ ಲಾಭಾಧಿಪತಿ ಶನಿ ತೃತೀಯ ಭಾವದಲ್ಲಿ ಪರಸ್ಪರ ಪರಿವರ್ತನಾ ಯೋಗ ನಿರ್ಮಿಸುತ್ತಿದ್ದರೆ ಇಂತಹ ಜಾತಕನು ಸಹೋದರ, ಮಿತ್ರ ಹಾಗೂ ಪಾಲುದಾರರಿಂದ ಧನ ಸಂಪಾದನೆ ಮಾಡತಕ್ಕಂತಹ ಸಾಧ್ಯತೆ ಇರುತ್ತೆ ಅಂತ ತಿಳ್ಕೋಬೇಕಾಗತ್ತೆ. ಬಲಿಷ್ಠ ಶುಕ್ರನೊಡನೆ ಚತುರ್ಥಾಧಿಪತಿ ಚಂದ್ರನ ಸಂಯೋಗವಿದ್ದರೆ ಜಾತಕನಿಗೆ ತಾಯಿಯಿಂದ ಧನ ಸಂಪಾದನೆ ಆಗುವಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಬಲಿಷ್ಠ ಶುಕ್ರನು ಪಂಚಮಾಧಿಪತಿ ಸೂರ್ಯನೊಡನೆ ಸಂಯುಕ್ತನಾಗಿದ್ದು ದ್ವಿತೀಯ ಭಾವದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಇಂತಹ ಜಾತಕನಿಗೆ ಪುತ್ರನಿಂದ ಧನ ಪ್ರಾಪ್ತಿ ಆಗುತ್ತೆ. ಅಂದರೆ ಪುತ್ರನ
ಜನನದ ನಂತರ ಭಾಗ್ಯೋದಯ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರತಕ್ಕಂಥದ್ದು. ಬಲಿಷ್ಠ ಶುಕ್ರನು ಷಷ್ಠಮಾಧಿಪತಿ ಬುಧನೊಡನೆ ಸಂಯುಕ್ತನಾಗಿದ್ದು ಧನಾಧಿಪತಿ ಶುಕ್ರನ ಮೇಲೆ ಶನಿ ಅಥವಾ ಮಂಗಳನ ದೃಷ್ಟಿ ಇದ್ದರೆ ಇಂತಹ ಜಾತಕನಿಗೆ ಶುಕ್ರರ ಶತ್ರುಗಳ ಮೂಲಕ ಧನ ಪ್ರಾಪ್ತಿ ಆಗುತ್ತೆ. ಇಂತಹ ಜಾತಕನು ಕೋರ್ಟು ಕಚೇರಿಗಳಲ್ಲಿ ಮತ್ತೆ ಶತ್ರುಗಳನ್ನ ಜಯಿಸ್ತಕ್ಕಂಥದ್ದು, ಶತ್ರುಗಳಿಗೆ ಸೋಲಿಸ್ತಕ್ಕಂಥದ್ದು ಹಾಗೂ ಶತ್ರುಗಳಿಂದಲೇ ಈತನ ಧನ, ಕೀರ್ತಿ, ಯಶಸ್ಸು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಇನ್ನು ಬಲಿಷ್ಠ ಶುಕ್ರನು ಗುರುವಿನೊಡನೆ ಸಂಯುಕ್ತನಾಗಿದ್ದರೆ ಇಂತಹ ಜಾತಕನು ಭಾಗ್ಯೋದಯ ಅಥವಾ ವಿವಾಹದ ನಂತರವಾಗತಕ್ಕಂಥದ್ದು. ಈತನಿಗೆ ಪತ್ನಿ ಅಥವಾ ಪತಿ, ಈಕೆಯ ಇಂತಹ ಮನೆಯವರಿಂದ ಧನ ಪ್ರಾಪ್ತಿ ಆಗುವಂಥದ್ದು ಕಂಡು ಬರತಕ್ಕಂಥದ್ದು. ಜೊತೆಗೆ ಬಲಿಷ್ಠ ಶುಕ್ರನೊಡನೆ ನವಮಾಧಿಪತಿ ಗುರು ಸಂಯುಕ್ತನಾಗಿದ್ದರೆ ಇಂತಹ ಜಾತಕರು ರಾಜನಿಂದ, ರಾಜ್ಯ ಸರ್ಕಾರದಿಂದ, ಸರ್ಕಾರಿ ಅಧಿಕಾರಿಗಳಿಂದ ಹಾಗೂ ಗುತ್ತಿಗೆ ಕಾರ್ಯಗಳಿಂದ ಧನ ಸಂಪಾದಿಸುವಂತಹ ವ್ಯಕ್ತಿ ಆಗುವಂತಹದ್ದು ಕಂಡು ಬರುತ್ತೆ. ಇನ್ನು ಬಲಿಷ್ಠ ಶುಕ್ರನು ಈ ದಶಮೇಶ ಶನಿಯೊಡನೆ ಸಂಯುಕ್ತನಾಗಿದ್ದರೆ ಜಾತಕನಿಗೆ ಪಿತ್ರಾರ್ಜಿತ ಸಂಪತ್ತು ಮತ್ತೆ ತಂದೆಯಿಂದ ಸುರಕ್ಷಿತ ಧನದ ಪ್ರಾಪ್ತಿ ಆಗುವಂಥದ್ದು ಅಥವಾ ತಂದೆಯ ವ್ಯಾಪಾರ ವೃತ್ತಿ ಜಾತಕರ ಭಾಗ್ಯೋದಯಕ್ಕೆ ಸಹಾಯವಾಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಜೊತೆಗೆ ಧನಾಧಿಪತಿ ಶನಿಯು ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿ ಸ್ಥಿತನಿದ್ದರೆ ಜಾತಕನಿಗೆ ಪರಿಶ್ರಮದ ಪೂರ್ಣ ಫಲ ಪ್ರಾಪ್ತಿಯಾಗುವುದಿಲ್ಲ. ನೋಡಿ, ಇದನ್ನು ಗಮನಿಸಬೇಕಾಗ್ತದೆ. ನೋಡಿ, ಜನ್ಮಸ್ಥಾನದಲ್ಲಿ ಸಂಪಾದನೆ ಆಗುವುದಿಲ್ಲ, ಸದಾ ಧನದ ಕೊರತೆ ಇರುತ್ತೆ. ಏನಾದ್ರೆ ದಶಮಾಧಿಪತಿ ಶನಿಯು ಷಷ್ಠ, ಅಷ್ಟಮ ಅಥವಾ ದಶಮ ಭಾವದಲ್ಲಿ ಸ್ಥಿತನಿದ್ದರೆ ಇಂತಹ ಸಮಸ್ಯೆಗಳು ಎದುರಾಗುತ್ತೆ. ಇದು ಕೂಡ ನೀವು ಗಮನಿಸಬೇಕಾಗತ್ತೆ. ಜೊತೆಗೆ ಲಗ್ನಾಧಿಪತಿ ಮಂಗಳನು ಷಷ್ಠ, ಅಷ್ಟಮ ಅಥವಾ ದಶಮ ಭಾವದಲ್ಲಿದ್ದು ತುಲಾ ರಾಶಿಯ ಸೂರ್ಯನನ್ನು ಸಪ್ತಮ ಅಂದ್ರೆ ಕೇಂದ್ರ ಭಾವದಲ್ಲಿದ್ದರೆ ಜಾತಕನು ದೈಹಿಕವಾಗಿ ಹಾಗೂ ಆರ್ಥಿಕವಾಗಿ ದುರ್ಬಲನಾಗ್ತಾನೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳ್ಕೋಬೇಕಾಗತ್ತೆ. ಮತ್ತು ಧನಭಾವದಲ್ಲಿ ಪಾಪಗ್ರಹವಿದ್ದು ಲಾಭಾಧಿಪತಿ ಶನಿಯು ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿದ್ದರೆ ಜಾತಕನಿಗೆ ಅನೇಕ ಕಷ್ಟಗಳು, ತೊಂದರೆಗಳು, ನೋವುಗಳು ಉತ್ಪತ್ತಿ ಆಗುವಂಥದ್ದು. ಜೊತೆಗೆ ಕೇಂದ್ರ ಭಾವಗಳನ್ನ ಹೊರತುಪಡಿಸಿ ಚಂದ್ರನು ಗುರುವಿನಿಂದ ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿದ್ದರೆ ಷಟಕ ಯೋಗ ಪ್ರಾಪ್ತಿ ಆಗುವಂಥದ್ದು. ಈ ಯೋಗ ಇರುವ ಜಾತಕನಿಗೆ ಸದಾ ಧನದ ತೊಂದರೆಗಳು, ಧನದ ದುಡ್ಡಿನ ಸಮಸ್ಯೆಗಳು ನಿರಂತರವಾಗಿ ಕಾಡುವಂತಹ ಸಾಧ್ಯತೆಗಳಿರ್ತದೆ. ಧನಾಧಿಪತಿ ಮಂಗಳ ಅಸ್ತನಾಗಿದ್ದು ನೀಚ ರಾಶಿಯಲ್ಲಿದ್ದರೆ ಹಾಗೂ ಧನಭಾವ ಅಷ್ಟಮ ಭಾವದಲ್ಲಿ ಯಾವುದಾದರೂ ಪಾಪಿ ಗ್ರಹಗಳಿದ್ದರೆ ಜಾತಕನು ಸಾಲಗಾರನಾಗ್ತಾನೆ, ಸಾಲ ಕೇಳ್ತಕ್ಕಂಥದ್ದು, ಬೇರೆಯವರ ಹತ್ರ ಸಾಲಕ್ಕಾಗಿ ಮೊರೆ ಇಡುವಂತಹ ಸನ್ನಿವೇಶಗಳಿರುತ್ತೆ. ಇವರ ಹೆಗಲಿಗೆ ಸಾಲದ ಭಾರ ನಿರಂತರವಾಗಿರತಕ್ಕಂಥದ್ರಿಂದ ಅನೇಕ ಕಷ್ಟಗಳನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಲಾಭಾಧಿಪತಿ ಶನಿಯು ಷಷ್ಠ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿದ್ದು ಧನಾಧಿಪತಿಯು ಅಸ್ತ ಪಾಪ ಪೀಡಿತನಾಗಿದ್ದರೆ ಜಾತಕನು ಮಹಾ ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಅಥವಾ ಮಾಡುವಂತ ಕೆಲಸಗಳಲ್ಲಿ ಲಾಭಗಳಿಲ್ಲದೆ ಹೋಗ್ಬೋದು ಅಥವಾ ನಿರಂತರ ದುಡ್ಡಿನ ಸಮಸ್ಯೆಗಳು ಎದುರಾಗಬಹುದು. ಇನ್ನು ಅಷ್ಟಮಾಧಿಪತಿ ಮಂಗಳನು ವಕ್ರೀಯವಾಗಿ ಎಲ್ಲಿಯಾದರೂ ಸ್ಥಿತನಿದ್ದರೆ ಅಥವಾ ಅಷ್ಟಮ ಭಾವದಲ್ಲಿ ಯಾವುದಾದರೂ ಗ್ರಹ ವಕ್ರೀಯವಾಗಿ ಸ್ಥಿತವಿದ್ದರೆ ಆಕಸ್ಮಿಕ ಧನಹಾನಿ ಯೋಗ ಅಂದ್ರೆ ಜಾತಕನಿಗೆ ಧನದ ವಿಷಯದಲ್ಲಿ ಬಹಳಷ್ಟು ಕಷ್ಟಗಳು, ಹಾನಿಗಳು, ಆಕಸ್ಮಿಕವಾದ ಇರುವಂತಹ ಸಂಪತ್ತಿಗೂ ಕೂಡ ಆಕಸ್ಮಿಕವಾದ ಕಷ್ಟಗಳು ಬಂದು ಬಿಡಬಹುದು. ಇಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ಜೊತೆಗೆ ಅಷ್ಟಮಾಧಿಪತಿ ಮಂಗಳನು ಶತ್ರು ಕ್ಷೇತ್ರಿ ನೀಚ ರಾಶಿಗತ ಅಥವಾ ಅಸ್ತನಾಗಿದ್ದರೆ ಆಕಸ್ಮಿಕವಾಗಿ ಧನದ ಹಾನಿ ಆಗುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಧನದ ಅವಕಾಶಗಳು ಯಾವ ರೀತಿ ಸೃಷ್ಟಿಯಾಗುತ್ತೆ, ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ರೆ ನಮಗೆ ಈ ಧನ ಯೋಗ ಅನ್ನುವಂಥದ್ದು ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ನೀವಿಲ್ಲಿ ತಿಳಿದುಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಮತ್ತೆ ಉಳಿದ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ 12 ಲಗ್ನದವರ ಈ ಒಂದು ಧನಯೋಗದ ಬಗ್ಗೆ ವಿಶೇಷವಾಗಿರತಕ್ಕಂತ ವಿಡಿಯೋ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.